ಮಹಾರಾಷ್ಟ್ರ ಅಲ್ಲಿ ಫಾರ್ ಎಕ್ಸಾಂಪಲ್ ಈಗ ಮಹಾರಾಷ್ಟ್ರ ಅಲ್ಲಿ ಅದು ಸರ್ಕಾರ ಬಿದ್ದಾಗ ಏಕನಾಥ್ ಶಿಂಡೆನ ಮುಖ್ಯಮಂತ್ರಿ ಮಾಡಿದಾಗ ನಾನು ಅಲ್ಲಿದ್ದೆ. ನಾನು ನೋಡಿದೆ ಫಡ್ನವೀಸ್ ಅವ್ರ ಮುಖ ನೋಡಿದೆ. ಯಾವಾಗ ಅಜಿತ್ ಪವಾರ್ನ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡಿದಾಗ NCPನ ಹೊಡೆದು ಫಸ್ಟು ಶಿವಸೇನನ್ನ ಹೊಡೆದು ಅದಾದ್ಮೇಲೆ NCPನ ಹೊಡೆದು ಫಸ್ಟು ಶಿವಸೇನಾ ಹೊಡೆದ್ರು ಮುಖ್ಯಮಂತ್ರಿ ಮಾಡಿದ್ರು ಶಿಂಡೆ ಅವ್ರನ್ನ. ಆಮೇಲೆ NCP ಹೊಡೆದ್ರು ಅಜಿತ್ ಪವಾರ್ನ ಡೆಪ್ಯೂಟಿ CM ಮಾಡಿದ್ರು. ಆಗ ನಾನು ಫಡ್ನವೀಸ್ ಏನಾಗುತ್ತಪ್ಪ ಫಡ್ನವೀಸ್ ಅವ್ರಿಗೆ ಏನಾಗುತ್ತೆ ಅಂತ ನಾವು ಯೋಚನೆ ಮಾಡ್ತೀವಿ. ಯಾಕಂದ್ರೆ ಫಡ್ನವೀಸ್ ಅವರು ಮುಖ್ಯಮಂತ್ರಿ ಆಗಿದ್ರು ಅಲ್ವಾ. ಈಗ ಏನಾರು ಆಗಬಹುದಾ, ಅವ್ರನ್ನ ಕೇಂದ್ರಕ್ಕೆ ಎಳಿಬಹುದಾ? ಯಾಕಂದ್ರೆ ಇವಾಗ ನೋಡಿ ಫಡ್ನವೀಸ್ ಜಸ್ಟ್ ಒಬ್ಬ ಮುಖ್ಯಮಂತ್ರಿ ಮಾತ್ರ ಅಲ್ಲ, ಇಂಗ್ಲಿಷ್ ಸತ್ರ ಅವರು ಜಸ್ಟ್ ರೀಜನಲ್ ಲೀಡರ್ ಅಲ್ಲ. ರೀಜನಲ್ ಲೀಡರ್ ಅಲ್ಲ. ಇವಾಗ ನೀವು ನ್ಯಾಷನಲ್ ಪಾಲಿಟಿಕ್ಸ್ ತಗೊಳ್ಳಿ. BJPಯಲ್ಲಿ ಮಧ್ಯಪ್ರದೇಶ ಸರ್ಕಾರ ಬಿದ್ದಾಗ, ಕರ್ನಾಟಕದಲ್ಲಿ ಸರ್ಕಾರ ಬಿದ್ದಾಗ ಎಲ್ಲಿ ಕರ್ಕೊಂಡು ಹೋದ್ರು MLAಗಳನ್ನ? ಜಾರಕಿಹೊಳಿ ಮಹಾರಾಷ್ಟ್ರ, ಮುಂಬೈಯಲ್ಲಿ. ಆವಾಗ ಯಾವ ಸರ್ಕಾರ ಇತ್ತು? ಫಡ್ನವೀಸ್. ಮಧ್ಯಪ್ರದೇಶ ಈಗಲೂ ನಿಮ್ಮ ಬಾಯಿ ಮಾತಿಗೆ ಕರ್ನಾಟಕದಲ್ಲಿ ಇಷ್ಟೆಲ್ಲ ಘಟಾನುಘಟಿ ನಾಯಕರು ರಮೇಶ್ ಜಾರಕಿಹೊಳಿ ಯಾವುದೇ ಕರ್ನಾಟಕದ ನಾಯಕರ ಮಾತನ್ನು ಕೇಳೋದಿಲ್ಲ. ಈಗಲೂ ಏನಾದ್ರೂ ಕಿರಿಕಿರಿ ಆದ್ರೆ ದೇವೇಂದ್ರ ಫಡ್ನವೀಸ್ ಮುಖಾಂತರ ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಕರೆಕ್ಟ್. ಸೊ ಅದೇ ತರ ಇವಾಗ ಫಡ್ನವೀಸ್ ಅವರು ನ್ಯಾಷನಲ್ ಲೀಡರು. ಸೊ ನನಗನ್ಸುತ್ತೆ ಈಗ ಫಡ್ನವೀಸ್ ಅವ್ರನ್ನ ಕರ್ಕೊಂಡು ಹೋಗಬಹುದಾ, ಅದೊಂದು ಪ್ರಶ್ನೆ. ಓಕೆ, ಮಹಾರಾಷ್ಟ್ರ ಓಕೆ ಕವರ್ ಮಾಡಿದೆ. ರಾಜಸ್ಥಾನಲ್ಲಿ ಈಗ ವಸುಂಧರಾ ರಾಜೆ ಬಗ್ಗೆ ಏನ್ ಮಾಡೋದು ಅಂತ ಒಂದು ಪ್ರಶ್ನೆ ಇತ್ತು. ಅವ್ರು ಮುಖ್ಯಮಂತ್ರಿ ಆಗಬೇಕಿತ್ತು ಅಂತ ಅವ್ರ ಆಸೆ ಇತ್ತು, ಬಟ್ ಆಗಲಿಲ್ಲ. ಈಗ ಅವರಿಗೆ ಕೇಂದ್ರ ಸಚಿವ ಸ್ಥಾನ ಸಿಗಬಹುದು. ಶಿವರಾಜ್ ಸಿಂಗ್ ಚೌಹಾನ್ನ ಮುಖ್ಯಮಂತ್ರಿ ಮಾಡಬೇಕಂತ ಪ್ಲಾನ್ ಇತ್ತು, ಬಟ್ ಆಬ್ವಿಯಸ್ಲಿ ಅದಾಗಲಿಲ್ಲ. ಅವ್ರನ್ನ ಕೇಂದ್ರಕ್ಕೆ ಎಳಿಬಹುದಾ, ಆಗಬಹುದು? ಇವೆಲ್ಲ ಪ್ರಶ್ನೆಗಳು ಡೆಫಿನೆಟ್ಲಿ. ಯಾಕಂದ್ರೆ ವಸುಂಧರಾ ರಾಜೆ ಇರ್ಬೋದು ಅಥವಾ ಶಿವರಾಜ್ ಸಿಂಗ್ ಚೌಹಾಣ್ ಪಕ್ಷದ ಶಿಸ್ತಿನ ಸಿಪಾಯಿ ಒಪ್ಕೊಂಡ್ರು, ಮುಖ್ಯಮಂತ್ರಿ ಆಗಲಿಲ್ಲ, ಮತ್ತೊಬ್ಬರಿಗೆ ಬಿಟ್ಕೊಟ್ರು. ಆದರೆ ಅವರ ಒಂದು ಫಾಲೋವರ್ಸ್ ಅಂತ ಇರ್ತಾರಲ್ಲ, ಹೌದು, ಅವ್ರಿಗೊಂದು ನೋವು ಇರುತ್ತಲ್ವಾ. ಯಾಕಂದ್ರೆ ಇಷ್ಟೆಲ್ಲ ಮಾಡಿನೂ BJP ಕೊಡಲಿಲ್ಲ ಅಂತ ಹೇಳುವಾಗ ಆ ಓಟ್ ಹೋಗ್ಬಿಟ್ರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನೀವೇನು 4-5 ಸೀಟ್ ಹೋಗ್ಬೇಕಾಗಿಲ್ಲ, 2-3% ವೋಟ್ ಮೇಲೆ ಕೆಳಗೆ ಆದ್ರೂ ಕೂಡ ಆಟ ಚೇಂಜು. ಆಮೇಲೆ ಇದರ ಲಾಭ ನಷ್ಟದ ಒಂದು ನೋಡೋದಾದ್ರೆ, ಒಂದು ವೇಳೆ ಅಂದ್ರೆ ಈಗ ಈ ನಿರ್ಧಾರ ಆಗಿರುವಂಥದ್ದು ಮುಂದೆ ಏನು ಬೇಕಾದ್ರೂ ಕೂಡ ಅದನ್ನು ಬದಲಾವಣೆ ಆಗ್ಬೋದು, ಆಗದೇನೆ ಇರ್ಬೋದು. ಕುಮಾರಸ್ವಾಮಿ ಕೇಂದ್ರ ಸಚಿವರಾದ್ರೆ ಇಲ್ಲಿ ಒಂದಷ್ಟು ತಂತ್ರ ನೀಡ್ತಾ ಇದೆ. ಅಂದ್ರೆ JDS MLAಗಳನ್ನ BJP ಸೆಳೆಯುವಂಥದ್ದು. ಕೇವಲ ಸಚಿವರಾದ್ರೆ ಏನೂ ಆಗೋದಿಲ್ಲ. ನೀವು ಏನಾದರೂ ಆ ಸಚಿವಗಿರಿ ಆದ ನಂತರ ನಿಮ್ಗೆ ನೆನಪಿರಿ 2013ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಫಸ್ಟ್ ಪತ್ರಿಕಾಗೋಷ್ಠಿ ನೀವು ಕವರ್ ಮಾಡಿದ್ರಿ, ನಾನು ಕವರ್ ಮಾಡಿದ್ದೀನಿ. ಒಬ್ಬರೇ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು. ಈ ನಮಗೇನು ದೊಡ್ಡ ವಿಚಾರ ಅನಿಸಲಿಲ್ಲ. ಬಟ್ ಬಂದರು, ವಿಧಾನಸೌಧದಲ್ಲಿ ಕೂತ್ಕೊಂಡ್ರು, ಒಂದು ಅನೌನ್ಸ್ ಮಾಡಿಬಿಟ್ರು, ಇವತ್ತರಿಂದ 10 kg ಅಕ್ಕಿ ಫ್ರೀ, ಈ ಸಾಲ ಮನ್ನಾ, ಆ ಸಾಲ ಮನ್ನಾ. ನೀವು ಕುಮಾರಸ್ವಾಮಿ ಅವರು ಮುಖ್ಯ ಸಚಿವ ಸ್ಥಾನಕ್ಕೆ ಸೇರ್ಪಡೆ ಆದ್ರಂತೆ ತಂದುಬಿಟ್ಟು ಕರ್ನಾಟಕಕ್ಕೆ ಏನಾದರೂ ನೀವು ದೊಡ್ಡದಾದ್ರೂ ಏನಾದರೂ ಗಿಫ್ಟ್ ಕೊಡ್ತೀರಾ, ಆ ಮೂಲಕ ಏನಾದರೂ ಮಾಡ್ತೀರಾ? ಹಾಗಿದ್ರೆ ಏನಾದರೂ ಆಟ ನೋಡ್ಬೋದು. ಸ್ಪೆಕ್ಯುಲೇಟ್ ಮಾಡೋಣ. ಓಕೆ ಶೆಟ್ಟಿ ಅವರೇ, ಸ್ಪೆಕ್ಯುಲೇಷನ್ ಅಂದ್ರೆ ಸಾಧ್ಯತೆ ಅಂದ್ರೆ ರಾಜಕೀಯದಲ್ಲಿ ಎಲ್ಲ ಸಾಧ್ಯತೆಗಳೇ ಅಲ್ವಾ. ಇವಾಗ ನೋಡಿ, ನೀವು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಿದ್ರೆ, ಈಗ ಕೃಷಿ ಖಾತೆ ಬಗ್ಗೆ ಮಾತಾಡಿದ್ರೆ ಯೋಚನೆ ಮಾಡಿ, ಅಕಸ್ಮಾತ್ ಅವ್ರನ್ನ ನಾಳೆ ಯೂನಿಯನ್ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆದಾಗ ಅಗ್ರಿಕಲ್ಚರ್ ಮಿನಿಸ್ಟರ್ ಅಂತ ಆಯ್ಕೆ ಆದರೆ ಲಾಭ ಏನು, ಕರ್ನಾಟಕಕ್ಕೆ ಏನು ಮಾಡಬಹುದು? ವಿಜಯ್, ಖಂಡಿತವಾಗ್ಲು ಈಗ ಆ ರೀತಿ ಒಂದು ಆಲೋಚನೆ ಅಥವಾ ಆ ರೀತಿ ಒಂದು ನಿರ್ಧಾರನ ಸಾಧ್ಯತೆ ನೋಡೋದಾದ್ರೆ, ಈಗ ಕೇಂದ್ರಕ್ಕೆ ಬರಬೇಕಾದಂಥ ಒಂದಷ್ಟು ಅಂದರೆ ಪದೇ ಕೂಡ ಬರ ಪರಿಹಾರ ಸಂಬಂಧಪಟ್ಟಂತೆ ನಮ್ಮ ಕೇಂದ್ರದಿಂದ ಬಿಡುಗಡೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಅಂದರೆ ಈಗ ಮುಂದಿನ ವಾರ, ಇದೇ ವಾರದಲ್ಲಿ ಆದರೆ ಕೂಡ ಅದು ಅನೌನ್ಸ್ ಮಾಡೋಂಥದ್ದು ದೊಡ್ಡ ವಿಚಾರ ಅಲ್ಲ. ರಾಜ್ಯ ಸರ್ಕಾರ ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಾಗಿ ಅಥವಾ ರಾಜ್ಯ ಸರ್ಕಾರ ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಕೂಡ ಕೊಟ್ಟಂಥ ಮೆಮೊರಂಡಮ್ಗೆ ಅವರು ಪರಿಹಾರ ಸಂಬಂಧಪಟ್ಟಂತೆ ಏನಾದರೂ ಕೂಡ ಅನೌನ್ಸ್ ಮಾಡಿದ್ರೆ ಅದು ಖಂಡಿತವಾಗ್ಲೂ ಕೂಡ ಜಯಪ್ರಕಾಶ್ ಹೇಳ್ದಂಗೆ ರಾಜ್ಯ ಜನತೆಗೆ ನಿರಂಜನ್ ಮತ್ತು ನೀವು ಹೇಳ್ತಿರೋ ಪ್ರಕಾರ ಏನಂತಂದ್ರೆ, ಒಂದು ವೇಳೆ ರಾಜ್ಯ ಸರ್ಕಾರ ಇವತ್ತೆಲ್ಲ ನಾಳೆ ಅದನ್ನು ಬಿಡುಗಡೆ ಮಾಡಲೇಬೇಕು, ಕಂತಲ್ಲಿ ಬಿಡುಗಡೆ ಮಾಡ್ತಾರೋ ಮತ್ತೊಂದು ಬೇರೆ. ರಾಜ್ಯ ಸರ್ಕಾರಕ್ಕೆ ಅಥವಾ ಸಿದ್ದರಾಮಯ್ಯನವರಿಗೆ ಅಥವಾ DK ಶಿವಕುಮಾರ್ಗೆ ಅದರ ಕ್ರೆಡಿಟ್ ಅನ್ನು ಕೊಡೋದಕ್ಕಿಂತ ಪತ್ರಿಕಾಗೋಷ್ಠಿಯಲ್ಲಿ ಕುಮಾರಸ್ವಾಮಿ ಅವರು ನೋಡಿ, ನಾನು ಕೃಷಿ ಮಂತ್ರಿ ಆಗಿದ್ದೀನಿ, ನಾನು ಹೋಗ್ತೀನಿ, ಬರ ಪರಿಹಾರ ತರ್ತೀನಿ ಅಂತಂದ್ಬಿಟ್ಟು ಅವರೇನಾದರೂ ಇಷ್ಟು ಬರ ಪರಿಹಾರ ಘೋಷಣೆ ಆಗಿದೆ ರಾಜ್ಯಕ್ಕೆ, ನಾನು ಮಾಡಿಸಿದೆ ಅಂತ ಏನಾದರೂ ಆಮೇಲೆ BJPಗೆ ಹೇಳ್ಕೊಡ್ಬೇಕು, ಅದನ್ನು ಯಾವ ರೀತಿ ಕನ್ವೆ ಮಾಡಬೇಕು ಅಂತೇಳಿ, ಹಂಗಾಗ್ಬಿಟ್ರೆ ಏನಾಗ್ಬೋದು ಅಂತ. ಖಂಡಿತವಾಗ್ಲು ಅದೊಂದು ರೀತಿಯಲ್ಲಿ ಒಂದು ಸಂದೇಶ ಹೋಗುತ್ತೆ. ಜೊತೆಗೆ ಕಾರ್ಯಕರ್ತರಿಂದ ಹಿಡಿದು ಜನಸಾಮಾನ್ಯರಲ್ಲಿ ಏನು ಚರ್ಚೆ ವಿಚಾರ ಬೇರೆ ರೀತಿ ಹೋಗುತ್ತೆ. ಮತ್ತು ನೀವು ಏನೇ ಹೇಳಿದ್ರು ಕೂಡ
ಕುಮಾರಸ್ವಾಮಿ ಕೇಂದ್ರ ಸಚಿವರಂದ್ರೆ ಅದು ಒಂದು ರೀತಿಯಲ್ಲಿ ರಾಜಕೀಯ ನಡೆಯನ್ನು ಕೂಡ ಕೇಂದ್ರ ಅಂದ್ರೆ ಮೋದಿ ಮತ್ತೆ ಅಮಿತ್ ಶಾ ಅವರು ಕೂಡ ಮಾಡ್ಬೋದಲ್ಲ. ಮುಂದೆ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಬಂದ್ರೆ ಮತ್ತೆ ಕೇಂದ್ರ ಸಚಿವರಾಗಿ ಮುಂದುವರಿತಾರೆ ಅಂತ ಗ್ಯಾರಂಟಿ ಆಗೋಯ್ತು. ರಾಜಸ್ಥಾನದಲ್ಲೂ ಕೂಡ ಅದೇ ಆಗುತ್ತೆ, ಫಡ್ನವೀಸ್ ವಿಚಾರದಲ್ಲೂ ಅದೇ ಆಗುತ್ತೆ. ಇವರನ್ನ ಕೇಂದ್ರಕ್ಕೆ ನಿಮ್ಗೆ ಡೌಟ್ ಯಾಕೆ? ಈಗಲೇ ತಗೊಂಡಿದ್ದೀನಿ, ಮುಂದುವರಿಸ್ತೀನಿ. ಕಾರ್ಯಕರ್ತರಲ್ಲಿ ಈಗ ಒಂದು ರೀತಿಯಲ್ಲಿ ಏನಂತಂದ್ರೆ ಒಂದು ಭರವಸೆ ಕೊಟ್ಟಂಗೆ ಒಂದು ಟ್ರೈಲರ್. ಹೌದು, ಈಗ ಮಂತ್ರಿ ಮಾಡಿದ್ದೀನಿ ಭರವಸೆ ಕೊಡದೆ. ಈಗ ಕೇಂದ್ರ ಸರ್ಕಾರದ ಒಂದಷ್ಟು ಹೈಕಮಾಂಡ್ ಕುಮಾರಸ್ವಾಮಿ ಜೊತೆ ಮಾತುಕತೆಯನ್ನ ನಡೆಸಿದೆ ಅನ್ನುವ ಮಾಹಿತಿ ಇದೆ. ಮಾತುಕತೆ ನಡೆಸಿರ್ಬೋದು. ಕೇಂದ್ರ ಸರ್ಕಾರ ಕೇಂದ್ರ ಹೈಕಮಾಂಡ್ ಒಂದಷ್ಟು ಆಪ್ಷನ್ ಕೊಟ್ಟಿದೆ, ನಿಮ್ಮನ್ನು ಹೀಗೆ ಮಾಡ್ತೀವಿ ಅಂತೇಳಿ. ಚರ್ಚೆಗಳಂತೂ ಖಂಡಿತವಾಗ್ಲೂ ಆಗಿದೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದು ಖಚಿತ ಮಾಹಿತಿ, ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ, ಡೈಲಿ ಮೂಲ. ಆದ್ರೆ ಹೈಕಮಾಂಡ್ ಕೊಟ್ಟಿರುವಂತ ಆಫರ್ ಅನ್ನ ಕುಮಾರಸ್ವಾಮಿ ಅವರು ಒಪ್ಕೊಳ್ತಾರ ಅನ್ನೋದೇ ಸದ್ಯದ ಕುತೂಹಲ. ಇದೇ ಪ್ರಶ್ನೆ ಚರ್ಚೆ ಇರುವಂಥದ್ದು. ಯಾಕಂದ್ರೆ ಮುಂಚಿನಲ್ಲೂ ಕೂಡ ಈ ಒಂದು ಚರ್ಚೆ ನಡೀತಾ ಇರುವಂಥದ್ದು. ಈಗಿನ ಪ್ರಕಾರ, ಸದ್ಯದ ಮಾಹಿತಿ ಪ್ರಕಾರ, ದೆಹಲಿ ಮೂಲಗಳ ಮಾಹಿತಿ, ಹೌದು ನೀವು ಕೇಂದ್ರ ಸಚಿವರು ಆಗಬೇಕು, ಸಂಬಂಧಪಟ್ಟ ನಿರ್ಧಾರವನ್ನು ಕೈಗೊಂಡಿರುತ್ತೋ ಅಂದರೆ ಆ ಒಂದು ಯೋಚನೆ ಮಾಡಿರುವಂಥದ್ದು ಚಿಂತನೆ ಅದು ಇದಕ್ಕೆ ಕುಮಾರಸ್ವಾಮಿ ಒಪ್ಪಿದ್ದಾರೆ ಅನ್ನೋಂಥದ್ದು. ಅಂದರೆ ಈ ಸಂಬಂಧಪಟ್ಟಂತೆ ಇನ್ನೂ ಕೂಡ ಅವ್ರ ಕಡೆಯಿಂದ ಸ್ಪಷ್ಟನೆ ಬಂದಿಲ್ಲ. ಆದರೆ ಒಂದೊಂದು ಭಾಳ ಸ್ಪಷ್ಟ, ಡಿನೇ ಮಾಡಿಲ್ಲ, ಸ್ಪಷ್ಟ ಅವ್ರು ಖಚಿತಪಡಿಸಿಲ್ಲ. ಆದರೆ ಈ 4-5 ತಿಂಗಳಿಗೆ ಸಚಿವರಾಗಿ ಏನು ಮಾಡಬೇಕು ಅನ್ನೋಂಥದ್ದು ಕೂಡ ಒಂದು ಇಲ್ಲ, ಹಂಗೆ ಬರಲ್ಲ. ಅದು ನಾನು ಹೇಳ್ತೀನಿ ನೋಡಿ. ಈಗ ಅವರು ಸಚಿವರಾಗೋದಕ್ಕೆ ಒಪ್ಪೋದಿಲ್ವಾ ಅನ್ನೋದು ಒಂದು ಪ್ರಶ್ನೆ ಅಂತ ಇಟ್ಕೊಂಡ್ರಲ್ವಾ. ಈಗ BJP ಮತ್ತು JDS ಜೊತೆಯಾಗಿ ಚುನಾವಣೆಗೆ ಹೋಗ್ತಾ ಇದೆ. ರಿಸಲ್ಟ್ ಬಂದರೆ ಕುಮಾರಸ್ವಾಮಿಗೇನು? ರಿಸಲ್ಟ್ ಬಂದರೆ ಕುಮಾರಸ್ವಾಮಿಗೆ ಮುಖ್ಯಮಂತ್ರಿ ಮಾಡೋಕ್ಕಾಗತ್ತಾ? ಸದ್ಯಕ್ಕಂತೂ ಮಾಡೋಕ್ಕಾಗಲ್ಲ. ಆಮೇಲೆ ಸಂಕ್ರಾಂತಿ ಏನಾಗದೆ ಗೊತ್ತಿಲ್ಲ. ಕುಮಾರಸ್ವಾಮಿಗೆ ಕೊಡ್ಬೋದಾದಂಥ ಕೊಡುಗೆ ಏನು? ನೀವು 28 ಗೆದ್ದರೆ ಒನ್ಸ್ ಅಗೇನ್ ಕೇಂದ್ರ ಸಚಿವ ಸ್ಥಾನನೇ ಕೊಡ್ತಾರಾ ಕೊಡ್ತಿಲ್ಲ ಅನ್ನೋ ಡೌಟ್ ಯಾಕೆ? ಈಗಲೇ ಕೊಟ್ಬಿಡ್ತೀನಿ, ಮೋದಿ ಹೇಳಿದ್ರೆ ಮುಗಿದೋಯ್ತಲ್ಲ. ಆಮೇಲೆ ಮುಂದೆನೂ ಕೂಡ ಇದು ಗ್ಯಾರಂಟಿ ಅನ್ನೋಂಥದ್ದು. ಹೌದು, ಮುಂದೆ ಗ್ಯಾರಂಟಿ ಇದೆ ಅನ್ನುವಂಥದ್ದು ಒಂದು ಸಂದೇಶ ಕೊಟ್ಟಿರುವಂಥದ್ದು. ಮತ್ತು ಈ ಅಂದರೆ ಕೇಂದ್ರ ಅಂದರೆ ಎಕ್ಸಾಕ್ಟ್ಲಿ ಕೇಂದ್ರ ನಾಯಕರು ಅನ್ನೋಕ್ಕಿಂತ ಮೋದಿ ಮತ್ತು ಅಮಿತ್ ಶಾ ಅವರ ಈ ಒಂದು ಬಂಪರ್ ಗಿಫ್ಟ್ಗೆ ಕುಮಾರಸ್ವಾಮಿ ಅವರು ಏನು ಉತ್ತರ ಕೊಟ್ಟಿದ್ದಾರೆ ಅಥವಾ ಏನು ನಿರ್ಧಾರ ಹೇಳಿದ್ದಾರೆ ಅನ್ನೋದು ಕೂಡ ಇನ್ನೂ ಸ್ಪಷ್ಟನೆ ಕೊಡ್ತಿಲ್ಲ. ದೆಹಲಿ ಮೂಲಗಳ ಪ್ರಕಾರ ಕುಮಾರಸ್ವಾಮಿ ಕೇಂದ್ರ ಸಚಿವ ಸ್ಥಾನ, ಅದು ಖಾತೆ ಸಮೇತ ಕೂಡ ಕನ್ಫರ್ಮ್ ಮಾಡಿರುವಂಥದ್ದು. ನೋಡಿ, ಈಗ ಒಂದಷ್ಟು ಕಾರ್ಯಕರ್ತರ ಜೊತೆ ಮಾತನಾಡಬೇಕಾದ್ರೆ ಈ ಒಂದು ಬೆಳವಣಿಗೆ ಆದರೆ ಏನೆಲ್ಲ ಆಗ್ಬೋದು ಅಂತೇಳಿ ಒಂದಷ್ಟು ಜನ ಮಾತನಾಡಬೇಕಾದ್ರೆ ಅವರೆಲ್ಲ ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ, ನಮ್ಮ ಜೊತೆ ಹಂಚ್ಕೊಳ್ತಾರೆ. ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಮತಗಳಿರುವಂಥದ್ದು ಒಕ್ಕಲಿಗ ಮತಗಳು. ಉತ್ತರ ಕರ್ನಾಟಕ ಭಾಗ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಮತಗಳಿರುವಂಥದ್ದು ಬೇರೆ ಬೇರೆ ಸಮುದಾಯದವರು ಇದೆ, ಲಿಂಗಾಯತ ಸಮುದಾಯ. ಸೊ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯ ಎರಡೂ ಕಡೆ ಕೂಡ ವರ್ಕೌಟ್ ಆಯಿತು. ಅಂದರೆ JP ಸರ್ ಆರಂಭದಲ್ಲೇ ಹೇಳಿದಂತೆ ಒಕ್ಕಲಿಗರು ಯಾವಾಗಲೂ ಒಕ್ಕಲಿಗರಿಗೆ ಓಟ್ ಹಾಕ್ತಾರೆ, ಲಿಂಗಾಯತರು ಯಾವಾಗಲೂ ಲಿಂಗಾಯತರಿಗೆ ಓಟ್ ಹಾಕ್ತಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತರಿಗೆ ಓಟ್ ಹಾಕಿದೆ ಆದರೆ, ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರಿಗೆ ಓಟ್ ಹಾಕಿದೆ ಆದರೆ ಗೆದ್ಬಿಡ್ತಾರ ಅನ್ನೋ ಪ್ರಶ್ನೆ ಇರುತ್ತೆ. ಖಂಡಿತವಾಗ್ಲೂ ಸಾಧ್ಯ ಆಗೋದಿಲ್ಲ. ಯಾಕೆಂತಂದರೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಸಾಕಷ್ಟು ಒಳಪೆಟ್ಟು ಬಿದ್ದಿದೆ BJP, ಸಾಕಷ್ಟು ಒಳಪೆಟ್ಟು ಬಿದ್ದಿದೆ. ಎಷ್ಟೋ ಜನ ಸಿಟ್ಟಿಂಗ್ ಸಚಿವರು, ಸಿಟ್ಟಿಂಗ್ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಸೋತಿದ್ದಾರೆ. ಶ್ರೀರಾಮುಲು, BC ನಾಗೇಶ್, ಮುರುಗೇಶ್ ನಿರಾಣಿ ಅವರು, ಸೋಮಣ್ಣ, CT ರವಿ ಇವರೆಲ್ಲರೂ ಕೂಡ ಸೋತಿದ್ದಾರೆ. ಇದೆಲ್ಲವೂ ಕೂಡ ಒಳಪೆಟ್ಟಿನಿಂದಾಗಿ. ಅವರಲ್ಲೇ ಇದ್ದಂಥವರು ಬಂಡಾಯ ಒಳಪೆಟ್ಟು ಅಂದ್ರೆ ಬೇರೆ ಅದನ್ನ ಏನು ದೊಡ್ಡ, ಆದ್ರೆ ಈಗ ಸೀಕ್ರೆಟ್ ಏನು ಅಲ್ಲ. ಎಲ್ಲದಕ್ಕೂ ಕಾರಣ ಅವ್ರು ಹೇಳ್ಕೊಳ್ಳೋದಿಲ್ಲ, ನಮ್ಗೆ ಹೇಳ್ಕೊಳ್ಳೋದಕ್ಕೆ ಅವಕಾಶ ಇದೆ. ಯಾವಾಗ ಯಡಿಯೂರಪ್ಪನವ್ರನ್ನ ಮೂಲೆ ಗುಂಪು ಮಾಡಲಾಯ್ತು, ಯಡಿಯೂರಪ್ಪನವರು ಕೂಡ ಏನು ಸಣ್ಣ ರಾಜಕಾರಣಿ ಅಲ್ಲ. ಯಾವ ರೀತಿ ಒಳಪೆಟ್ಟು ಕೊಟ್ಟರು ಅಂತಂದರೆ 12 ಜನರು ಲೀಸ್ಟ್ ಮಾಡಿ ಇಟ್ಕೊಂಡಿದ್ರಂತೆ, 12 ಜನರು ಸೋಲ್ಲೇಬೇಕು ಅಂತ. ರಾಜಕೀಯದಲ್ಲಿ ನಡೆಯುತ್ತೆ. ಹಾಗಾಗಿನೇ ನಿಮ್ಗೆ ಅನಿಸ್ಬೋದು ಇಷ್ಟೆಲ್ಲ ಹೊರತ ತೆಗಿತಾ ಇರಬೇಕಾದ್ರೆ ಯಾಕೆ ಹೋಗಿ ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಮಾಡಿದ್ರು ಅಂತಂದರೆ, ನೀವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಒಂದು ಹೇಳ್ತೀನಿ, ಯಡಿಯೂರಪ್ಪನವರನ್ನು ನೀವು ಗಣನೆಗೆ ತೆಗೆದುಕೊಳ್ಳದೆ ನಮ್ಮ ಸಂಘಟನೆ ಇದೆ ಮತ್ತೊಂದು ಇದೆ ಆಗಲ್ಲ. ಅದು ಸಂಘಟನೆಯವರಿಗೆ ಎಲ್ಲ ಕರ್ನಾಟಕದ ಎಲ್ರಿಗೂ ಗೊತ್ತು. ಮತ್ತು ಅದು ಪ್ರೂವ್ ಆಗಿರೋದು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮುನ್ನುಗ್ಗೋದ್ರು, 28ಕ್ಕೆ 25 ಬಂತು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆದಂಥ ಒಂದು ಹೆಜ್ಜೆ ಹಿಂದೆ ಇಟ್ಟರು, 60ಕ್ಕೆ ಬಂದು ನಿಂತ್ಕೊಂತು. ಮತ್ತು ಇನ್ನೊಂದು ನಾಗೇಂದ್ರ, ಲೋಕಸಭಾ ಚುನಾವಣೆಯಲ್ಲಿ ವೋಟಿಂಗ್ ಶೇರನ್ನು ನೋಡಿದ್ರೆ, ಅಥವಾ ಅಂದರೆ ಶತ್ರು ಯಾರು ಅಂತಂದರೆ, ಈಗ ಕಾಂಗ್ರೆಸ್ಗೆ ಶತ್ರು BJP ಮತ್ತು JDSನ ಕಾರ್ಯಕರ್ತರು ಲೋಕಲ್ ಆಗಿ. ಅಲ್ಲಿ ಜಾತಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಕಾರ್ಯಕರ್ತರು ಜೆಲ್ಲಾದರೆ ಅದು ಕಾಂಗ್ರೆಸ್ಗೆ ಹೊಡೆತ ಬೀಳುತ್ತೆ ಅನ್ನೋಂಥದ್ದು ರಾಜಕೀಯವಾಗಿ ಕೂಡ ಅದು ಸಾಬೀತಾಗಿರುವಂಥದ್ದು ಮತ್ತು ಅದು ಚರ್ಚೆ ಆಗ್ತಾ ಇರುವಂಥದ್ದು. ಇದು ಜಾತಿ ಜೊತೆಗೆ ಈ ಒಂದು ಅಂದರೆ ಈಕ್ವೇಷನ್ಸ್ ಏನಿದೆ, ಅಂದರೆ ಕಾಂಗ್ರೆಸ್ಗೆ ಶತ್ರು ಆಗಿರೋದು BJP ಮತ್ತು JDS ಕಾರ್ಯಕರ್ತರು, ಆ ಹಿನ್ನೆಲೆಯಲ್ಲಿ ಅದು ಸಾಲಿಡ್ ಆಗಿ ಒಂದು ಅದು ಈಸಿಯಾಗಿ ಜೆಲ್ಲಾದರೆ ಎಫೆಕ್ಟ್ ಆಗುತ್ತೆ ಫಲಿತಾಂಶದ ಮೇಲೆ ಅನ್ನೋಂಥದ್ದು ಕೂಡ ಅದು ಆ ಚರ್ಚೆಯಲ್ಲಿರುವಂಥದ್ದು. ಈಗ ಕೇಂದ್ರ ಸರ್ಕಾರದಲ್ಲಿ, ಅಂದರೆ ಕೇಂದ್ರದಲ್ಲಿ ಕೇಂದ್ರ ಕ್ಯಾಬಿನೆಟ್ನಲ್ಲಿ ಇಂಥ ಒಂದು ಒಳ್ಳೆಯ ಸ್ಥಾನಮಾನ ಸಿಕ್ಕಿದೆ. ಆದರೆ
ಒಟ್ಟಿಗೆ ಇವರು ಹೋದ್ರು ಕೂಡ ಯಾವುದೇ ಪೆಟ್ಟು ಬೀಳುವಂತ ಸಾಧ್ಯತೆಗಳು ಕಂಡು ಬರೋದಿಲ್ಲ ಅಂತ ಅನ್ಸುತ್ತೆ. ಈಗ ಜಯಪ್ರಕಾಶ್ ಆಗಲೇ ಒಂದು ಭಾಳ ಚೆನ್ನಾಗಿ ಹೇಳಿದ್ರು ಅಂದರೆ ಈಗ ಅಂದರೆ ನಿಮಗೆ ಫೈಟ್ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ. ಅಂದರೆ ನಿಮಗೆ ನಾನು ಯಾಕೆ ಲಿಂಗ್ ಅಂದರೆ ಈ 9 ಜಿಲ್ಲೆ ಇದೆಯಲ್ಲ, ಯಾವುದು ಚಾಮರಾಜನಗರ, ಮೈಸೂರು, ಮಂಡ್ಯ, ತುಮಕೂರು, ರಾಮನಗರ, ತುಮಕೂರು, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಈ ಎಲ್ಲ ಭಾಗದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಜಾಸ್ತಿ. ಓಕೆ, ಒಕ್ಕಲಿಗರ ಪ್ರಾಬಲ್ಯ ಅಂತಂದರೆ ಬಹುತೇಕ ಒಕ್ಕಲಿಗರ ಹಾಕುವಂಥ ಓಟೆ JDSಗೆ ಅಂತ. ಈ ಬಾರಿ ಒಂದು ಭಯ ಆವರಿಸಿದ್ದೇನಪ್ಪ ಅಂತಂದರೆ 5% ಓಟು ಕಾಂಗ್ರೆಸ್ಗೆ ಹೋಗಿದೆ, ಅದು DK ಶಿವಕುಮಾರ್ ಅವರಿಗಾಗಿ ಹೋಗಿದೆ ಅನ್ನುವಂಥದ್ದು. ಅದು ಒಂದು ರೀತಿಯಲ್ಲಿ JDSಗೆ ಭಾಳ ಅಚ್ಚರಿ ಉಂಟು ಮಾಡಿತ್ತು. ಜೊತೆಗೆ ಯಾವುದೇ ಮುಸ್ಲಿಂ ಮತಗಳು ಬರಲಿಲ್ಲ ಅನ್ನೋ ಕಾರಣಕ್ಕಾಗಿ ದೇವೇಗೌಡರು ಯಾಕೆಂದರೆ 20 ತಿಂಗಳ ಸರ್ಕಾರ ಮಾಡಿದ್ದಕ್ಕಾಗಿ ಇದೇ ಕುಮಾರಸ್ವಾಮಿ ಅವರು BJP ಜೊತೆ 20 ತಿಂಗಳ ಸರ್ಕಾರ ಮಾಡಿದರು ಅನ್ನೋ ಕಾರಣಕ್ಕಾಗಿ ಆ ಕೊಳೆ ಅಂತೀವೋ ಏನಂತೀವೋ ಅದಕ್ಕೆ ಪರಿಹಾರ ಸೂಚಕವಾಗಿ ಇದೇ ದೇವೇಗೌಡರು ಡೆಲ್ಲಿಗೆ ಹೋಗ್ತಾರೆ. ಡೆಲ್ಲಿಗೆ ಹೋಗಿ ಅಲ್ಲಿ ಮಹಾತ್ಮ ಗಾಂಧಿಯವರ ಸಮಾಧಿ ಮುಂದೆ ಒಂದು ದಿನದ ಉಪವಾಸ ಕೈಗೊಳ್ತಾರೆ, ಪ್ರತಿಭಟನೆ ಕೈಗೊಳ್ತಾರೆ. ಅಂದರೆ ತಪ್ಪಾಗಿದೆ ಅನ್ನೋ ರೀತಿಯಲ್ಲಿ ಆಗ ಎಡಪಕ್ಷಗಳು ಅಲ್ಲಿ ಅವರನ್ನು ಭಾಳ ಪ್ರಬಲವಾಗಿ ಇದಿತ್ತು. ಅಂದರೆ ಅಷ್ಟೊಂದು ಜಾತ್ಯತೀತ ಸಿದ್ಧಾಂತವನ್ನು ಪಾಲಿಸ್ಕೊಂಡು ಬಂದಂಥವರು. ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಈ ಬಾರಿ ಒಂದು ಕಡೆ ಮುಸ್ಲಿಮರ ಓಟು ಹೋಗಿದ್ರು ಕೂಡ ಅಷ್ಟು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಒಕ್ಕಲಿಗ ಓಟುಗಳು ಕೈ ಜಾರ್ತಾ ಇದೆ ಅಂತ ಹೇಳುವಾಗ ಇದು ಪಕ್ಷ ಕೈ ಜಾರ್ತಾ ಇದೆ ಅಂತ ಅನಿವಾರ್ಯತೆ ಒಂದಿರುತ್ತೆ. ಅನಿವಾರ್ಯತೆ ಅಂದ ತಕ್ಷಣ ಕೇಂದ್ರ BJP ಕೂಡ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇಲ್ಲ. ಅದನ್ನೇನು ಮಾಡ್ತಾ ಇದ್ದಂದರೆ, ನೀವು ನಮಗೆ ಸಹಾಯ ಮಾಡಿ, ನಾವು ನಿಮಗೆ ವಾಪಸ್ ಸಹಾಯ ಮಾಡ್ತೀವಿ ಅನ್ನುವಂಥ ಒಂದು ಲೆಕ್ಕಾಚಾರ. ಅದಕ್ಕಾಗಿ ಸಚಿವ ಸ್ಥಾನ ಸಿಗಬಹುದು. ಒಂಥರ ಟೇಕ್ ಅಂಡ್ ಗಿವ್ ಒಂದು ಪಾಲಿಸಿ.